ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸಿಬಿಐ ಪತ್ರ ವಿಚಾರ ಕಲಬುರಗಿಯಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇಡಿ ಸಿಬಿಐ ಕೆಲಸ ಮಾಡುತ್ತವೆ. ನಾವು ಎಸ್ಐಟಿ ಮಾಡಿದ್ವಿ. ಎಸ್ಐಟಿಯಲ್ಲಿ ಆರೋಪಿಯನ್ನಾಗಿ ಮಾಡಿಲ್ಲ. 87 ಕೋಟಿ ರೂಪಾಯಿ ಹಣ ವಾಲ್ಮೀಕಿ ಹಗರಣದಲ್ಲಿ ತೆಗೆದಿದ್ರು. 79 ಕೋಟಿ ರೂಪಾಯಿ ಈಗಾಗಲೇ ರಿಕವರಿ ಆಗಿದೆ. ಇನ್ನುಳಿದಿರುವುದನ್ನು ರಿಕವರಿ ಮಾಡ್ತೀವಿ. ಸರ್ಕಾರದ ಹಣ ಎಲ್ಲಿಗೂ ಹೋಗಿಲ್ಲ. ನಾಗೇಂದ್ರ ಭಾಗಿಯಾಗಿರೋದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ. ರಾಜಕೀಯ ಕಾರಣಕ್ಕೋಸ್ಕರ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಬಿಜೆಪಿಯ ವಿರುದ್ಧ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 87 ಕೋಟಿ ರೂಪಾಯಿ ಹಣ ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ. ಅವರು ಕೆಲಸ ಮಾಡ್ತಿದ್ದಾರೆ. ನಾವು SIT ಮಾಡಿದ್ವಿ. SITನಲ್ಲಿ ಅವ್ರನ್ನ ಅಕ್ಯೂಸ್ಡ್ ಆಗಿ ಮಾಡಿಲ್ಲ, ಆರೋಪಿಗಳನ್ನಾಗಿ ಮಾಡಿಲ್ಲ. ಮತ್ತು ಎಷ್ಟು ಹಣ ವಾಲ್ಮೀಕಿನಿಗೆ ಬಂದು ತೆಗೆದಿದ್ರು, ಸುಮಾರು 87 ಕೋಟಿ ಹಣ ತೆಗೆದಿದ್ರು. ಅದರೊಳಗೆ 79 ಕೋಟಿಗಾಗಲೇ ರಿಕವರು ಆಗಿದೆ. ಇನ್ನು ಮಿಕ್ಕಿದ್ದು ಬೇರೆ ಬೇರೆ ಆಸೆಟ್ಸಲ್ಲಿದೆ, ಕಾರು ಗೀರು ತೊಗೊಂಡಿದ್ದಾರೆ. ಸೊ ಅದನ್ನು ರಿಕವರ್ ಮಾಡ್ತೀವಿ. ಸೊ ಹಣ ಎಲ್ಲಿಗೂ ಹೋಗಿಲ್ಲ. ಸರ್ಕಾರದ ಹಣನ ಮತ್ತೆ ವಾಪಸ್ ನಾವು ತಗೊಂಡಿದ್ದೀವಿ. ಮತ್ತು ನಾಗೇಂದ್ರ ಅವರು ಇದರೊಳಗೆ ಇನ್ವಾಲ್ವ್ ಆಗಿದ್ದಕ್ಕೆ ಯಾವುದು ಸರಿಯಾದಂಥ ಬಲವಾದಂಥ ಸಾಕ್ಷ್ಯಾಧಾರಗಳಿಲ್ಲ. ಇಡಿ ಅವರು ಕೂಡ ಮೊದಲನೇ ಬಾರಿ ಅವರು FIR ಮಾಡಿದಾಗ ನಾಗೇಂದ್ರ ಅವರನ್ನು ಅವರು ಆರೋಪಿಗಳನ್ನಾಗಿ ಮಾಡಲ್ಲ, ಕೇವಲ ರಾಜಕೀಯ ಕಾರಣಗಳಿಗೋಸ್ಕರ ಅವರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಮ್ಮ ಪಕ್ಷ ನಮ್ಮ ಸಚಿವರ ಪರವಾಗಿ ನಿಲ್ಲುತ್ತೆ. ಈ ಅಪೋಸಿಷನ್ ಅವ್ರಿಗೆ ಹಾಗೇನೆ ಹುರುಳಿಲ್ದೇ ಇರೋಂಥ ಆರೋಪ ಮಾಡಿರ್ತಾರೆ. ಫಸ್ಟು ಸಾಕ್ಷ್ಯಾಧಾರ ಕೂಡಲೇ ಆ ಥರ ಮಾಡಿದ್ಕೆ. ಹಾಗಾದರೆ ಯತ್ನಾಳ್ ಅವ್ರು ಹೇಳಿದ್ರಲ್ಲ, ಇವರು CMಗೇನೆ 2,500 ಸಾವಿರ ಕೋಟಿ ಇಸ್ಕೊಳ್ತಾರೆ ಅಂತೇಳಿ. ಹಾಗಾದರೆ ಅದು ನಿಜನಾಗಾರೆ? CBI ಅವ್ರು ಪತ್ರ ಬರೆದಿದ್ದಾರೆ. ಈಗ ED CBI ಅವರೆಲ್ಲ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆಗಳ ಥರ ಅವರು ಕೆಲಸ ಮಾಡ್ತಿದ್ದಾರೆ. ನಾವು SIT ಮಾಡಿದ್ವಿ. SITನಲ್ಲಿ